ಕಾಕ್ರೋಚ್ ಜನತಾ ಪಾರ್ಟಿ ಮಾಡ್ತಿರೋ ಪ್ರೊಟೆಸ್ಟ್ ನ ಗೌರ್ಮೆಂಟ್ ಸ್ಟಾಪ್ ಮಾಡಿಸಿ ಲಾಠಿ ಚಾರ್ಜ್ ಮಾಡಕ್ಕೆ ಮೇನ್ ರೀಸನ್ಸ್ ಏನು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆ ಪ್ರೊಟೆಸ್ಟ್ ಅಲ್ಲಿ ಮತ್ತೆ ಆರ್ಟಿಕಲ್ 370 ತೆಗಿಬೇಕು ಅಂತ ಸ್ಲೋಗನ್ಸ್ ಕೂಗಿ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ಭಾರತ್ ಮಾತಾ ನಮ್ಮಮ್ಮ ಆದ್ರೆ ನಮ್ಮಪ್ಪ ಯಾರು ಅಂತ ಹುಡುಕ್ತಾ ಇದೀನಿ ಅಂತ ಹೇಳ್ತಾರೆ. ಅಂಡ್ ಇನ್ನೊಂದ್ ಕಡೆ ಬ್ರಾಹ್ಮಿನ್ಸ್ ಅಂಡ್ ಹಿಂದುತ್ವ ಅಗೇನೆಸ್ಟ್ ಆಗಿ ಪೋಸ್ಟರ್ಸ್ ಇದೆ. ರಿಯಲ್ ಆಗಿ ನೀಟ್ ಪೇಪರ್ ಲೀಕ್ ಆಗಿರೋದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡಕ್ ಬಂದಿರೋರು ಏನಾದ್ರು ಕ್ವಶನ್ ಮಾಡಿದ್ರೆ ಅವ್ರನ್ನ ಎತ್ತಿ ಆಚೆ ಹಾಕ್ತಾರೆ. नीट के छात्रों के लिए आया था, लेकिन यहाँ पे देखा आप सब उल्टा है. पूरा विपक्ष वाले खड़े हैं, हिंदू धर्म को टारगेट कर लो, बीजेपी को टारगेट कर लो, आरएसएस को टारगेट कर लो. एक भी क्वेश्चन आपसे पूछ लें तो धक्के पकड़ बाहर फेंक देते हैं. ಅಂಡ್ ಇವಾಗ ಅಭಿಜಿತ್ ದಿಪ್ಕೆ ಹೇಳ್ತಾನೆ ಧರ್ಮೇಂದ್ರ ಪ್ರಧಾನ್ ಅವ್ರ ಜೊತೆಗೆ PM ನರೇಂದ್ರ ಮೋದಿ ಅವರು ರಿಸೈನ್ ಮಾಡಬೇಕು ಅಂತ. तो अब हम धर्मेंद्र प्रधान का इस्तीफा नहीं मांगेंगे, इस नरेंद्र मोदी नाम के तानाशाह का इस्तीफा मांगेंगे. ಇವರು ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡಿದ್ರೆ ಇವ್ರನ್ನ ಯಾರು ಸ್ಟಾಪ್ ಮಾಡ್ತಿರ್ಲಿಲ್ಲ. ಬಟ್ ಇವರು ವಿಡಿಯೋಸ್ ಅಲ್ಲಿ 5 ಲಕ್ಷ ಜನ ಬನ್ನಿ 10 ಲಕ್ಷ ಜನ ಬನ್ನಿ ಸೇರಿ ಪ್ರೊಟೆಸ್ಟ್ ಮಾಡೋಣ, ಅದು ನಮ್ ನ್ಯಾಷನಲ್ ಕ್ಯಾಪಿಟಲ್ ಅಲ್ಲಿ ಅಂದ್ರೆ ತುಂಬಾ ಪರ್ಮಿಷನ್ಸ್ ಬೇಕಾಗುತ್ತೆ. ಪ್ರೊಟೆಸ್ಟ್ ಹತ್ರ ಒಂದ್ ಲಾರಿ ಲೋಡ್ ಅಷ್ಟು ಕಲ್ ಸಿಕ್ಕಿದೆ. ಅದು ಅಲ್ಲೇನಕ್ ಬಂತು? ವೈಲೆಂಟ್ ಪ್ರೊಟೆಸ್ಟ್ ಮಾಡ್ಬೇಕಂತಾನೆ ಪ್ಲಾನಿಂಗ್ ಅಲ್ಲಿದ್ರು. ಅಂಡ್ ಪೊಲೀಸ್ ಮೇಲೂ ಕಲ್ಲೆಸ್ತಿದ್ದಾರೆ. ಪೊಲೀಸು ತುಂಬಾ ಜನದ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ನೀಟ್ ಪೇಪರ್ ಲೀಕ್ ಆಗಿರೋದಕ್ಕೋಸ್ಕರ ಪ್ರೊಟೆಸ್ಟ್ ಮಾಡ್ತಾರೆ ಅನ್ಸುತ್ತಾ? ಇವಾಗ 20th ಏನಕ್ಕೆ ಇಷ್ಟು ದೊಡ್ಡ ಪ್ರೊಟೆಸ್ಟ್ ಆಯ್ತು? ಸೋನಮ್ ವಾಂಗ್ಚಕ್ ಅವರು ಯಾಕೆ ಪ್ರೊಟೆಸ್ಟ್ ಜಾಯ್ನ್ ಆದ್ರು? ಅಂಡ್ ಈ ಪ್ರೊಟೆಸ್ಟ್ ಹಿಂದೆ ಮೈನ್ ಆಗಿ ಇರೋದು ಯಾರು? ನೆಕ್ಸ್ಟ್ ವಿಡಿಯೋಲಿ ಡೀಟೇಲ್ ಆಗಿ ಹೇಳ್ತೀನಿ, ಫಾಲೋ ಮಾಡ್ಕೊಳ್ಳಿ. ಆದಷ್ಟು ಬೇಗ ಬರುತ್ತೆ ಆ ವಿಡಿಯೋ.